ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ಮೈನರ್ ಪ್ಯಾನ್ ಕಾರ್ಡನ್ನು ಹೇಗೆ ನಾವು ಡಾಕ್ಯುಮೆಂಟ್ಸನ್ನು ಕಳಿಸ್ಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಜೆರಾಕ್ಸ್ ತೆಗೆದು ಏನು ಮಾಡಬೇಕು ಅಂತ ನಿಮಗೆ ಆವಾಗಲೇ ಹೇಳಿದ್ದೆ. ಆದರೆ ಈಗ ಸಂಪೂರ್ಣವಾಗಿ ಅದನ್ನ ಹೇಗೆ ಪ್ಯಾಕ್ ಮಾಡಿ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಮತ್ತು ಎಷ್ಟು ದಿನ ಬೇಕಾಗ್ತದೆ ಎಲ್ಲ ಕಂಪ್ಲೀಟ್ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಪ್ಯಾನ್ ಕಾರ್ಡ್ ಕೂಡ ನೋಡಲಿಕ್ಕೆ ಯಾವ ರೀತಿಯಾಗಿರುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಅಪ್ಲಿಕೇಶನನ್ನು ಟ್ರ್ಯಾಕ್ ಮಾಡೋಣ. ಈ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಕೂಪನ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಎನ್ನಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಎಂಟರ್ ಮಾಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡೋಣ ನಮ್ಮದು ಅಪ್ಲಿಕೇಶನ್ ಎಲ್ಲಿಗೆ ಬಂದಿದೆ ಅಂತ. ಇಲ್ಲಿ ನೋಡ್ಬೋದು, ಈಗ ಅಪ್ಲಿಕೇಶನ್ ಫಾರ್ಮು ನಾವು ಫಿಲಪ್ ಮಾಡಿ ಆಯಿತು. ಇದು ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂವರೆಗೂ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸು ನಮಗೆ ಇನ್ನೂ ಬಂದಿಲ್ಲ. ರಿಸೀವ್ಡ್ ನಾಟ್ ಎಟ್ ರಿಸೀವ್ಡ್ ಎಟ್ ಅಂತ ಹೇಳ್ತಾ ಇದೆ. ಅದಕ್ಕಾಗಿ UTISL ಆಫೀಸ್ನಲ್ಲಿ ಅದನ್ನ ಕಳಿಸೇ ಇಲ್ಲ. ಅದಕ್ಕಾಗಿ ಅದನ್ನ ಹೇಗೆ ಕಳಿಸ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಇದು ಇಲ್ಲಿ ಎಲ್ಲ ಸರಿಯಾಗಿದೆ ಅಲ್ಲ ಅಂತ ನೋಡ್ಕೊಳ್ಳಿ. ಏನಾದರೂ ಇದ್ದರೆ ನೀವು ಮೊದಲೇ ಸರಿ ಮಾಡ್ಕೊಳ್ಳಿ. ಈಗ ನಾವು ಹೇಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಏನೇನು ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಡಾಕ್ಯುಮೆಂಟ್ ಏನಂದರೆ, ನಾನು ಹಿಂದೆ ನೋಡಿದ್ರೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ನೀವು ಅಪ್ಲಿಕೇಶನನ್ನು ಫಿಲಪ್ ಮಾಡಿ ಆದ ನಂತರ ಇದೊಂದು ಪ್ರಿಂಟೌಟನ್ನು ತೆಗಿಬೇಕು, ಅಪ್ಲಿಕೇಶನ್ ಫಾರ್ಮನ್ನು. ಅದು ಎಲ್ಲ ಆಲ್ರೆಡಿ ಫಿಲ್ ಆಗುತ್ತೆ. ಅಲ್ಲಿ ಒಂದು ಫೋಟೋ ಅಂಟಿಸಬೇಕು. ಮಧ್ಯದಾಗಿ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಲ್ಲ, ಇಲ್ಲಿ ಒಂದು ಫೋಟೋ ಅಂಟಿಸಬೇಕು ಮತ್ತು ರೈಟ್ ಸೈಡ್ ಅಂಟಿಸಬೇಕು. ಯಾರ್ದು ಅಂಟಿಸ್ಬೇಕಂದ್ರೆ ಯಾರ್ದು ನಿಮ್ಮ ಮೈನರ್ ಹುಡುಗ ಅಥವಾ ಹುಡುಗಿದು ಅಪ್ಲೈ ಮಾಡ್ತಿರಲ್ಲ ಅವ್ರದ್ದು ಅಂಟಿಸಿ. ಆದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಒಂದು ಸಿಗ್ನೇಚರನ್ನು ಮಾಡಬೇಕು. ಸಿಗ್ನೇಚರ್ ಯಾವ ರೀತಿಯಾಗಿ ಬರಬೇಕಂದ್ರೆ ಅದು ಹೊರಗಡೆ ಅರ್ಧ ಇರಬೇಕು ಮತ್ತು ಫೋಟೋ ಮೇಲೆ ಅರ್ಧ ಬರಬೇಕು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಆ ರೀತಿಯಾಗಿ ಇರಬೇಕು. ಇದು ಲೆಫ್ಟ್ ಸೈಡ್ ಆಯಿತು. ರೈಟ್ ಸೈಡು ನೀವು ಯಾವುದೇ ರೀತಿಯಾದ ಸಿಗ್ನೇಚರ್ ಮಾಡೋ ಹಾಗಿಲ್ಲ, ಫೋಟೋನ ಮಾತ್ರ ಅಂಟಿಸಿದರೆ ಸಾಕು. ಈಗ ಇಲ್ಲಿ ಲಾಸ್ಟಲ್ಲಿ ಹೋಗಬೇಕು. ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಿಗ್ನೇಚರನ್ನು ಮಾಡಬೇಕು. ಇಲ್ಲಿ ರಿಪ್ರೆಸೆಂಟೇಟಿವ್ ಅಸೆಸಿ, ಇಲ್ಲಿ ಯಾವುದೇ ರೀತಿಯಾದ ಒಂದು ಮೈನರ್ ಸಿಗ್ನೇಚರ್ ಅಲ್ಲ, ನಿಮ್ಮ ಹುಡುಗ ಹುಡುಗಿದಲ್ಲ, ಮಕ್ಕಳದಲ್ಲ. ನೀವು ಯಾರ್ದು ಅಪ್ಲೈ ಮಾಡ್ತಾ ಇರ್ತಾರಲ್ಲ, ನೀವು ಫಾದರನ್ನು ನೀವೇನಾದರೂ ರಿಪ್ರೆಸೆಂಟೇಟಿವ್ ಅಸೆಸಿ ಕೊಟ್ಟಿದ್ರೆ ಫಾದರ್ ಸಿಗ್ನೇಚರನ್ನು ಮಾಡಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಇಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು. ನೀವು ಮದರನ್ನು ರಿಪ್ರೆಸೆಂಟೇಟಿವ್ ಅಸೆಸಿ ಅಥವಾ ಬೇರೆ ಯಾರೋ ಗಾರ್ಡಿಯನನ್ನು ಕೊಟ್ಟಿದ್ದರೆ ಅವರ ಒಂದು ಸಿಗ್ನೇಚರನ್ನು ಮಾಡಬೇಕು. ಇಲ್ಲಿ ಮೈನರ್ ಸಿಗ್ನೇಚರ್ ಮಾಡೋ ಹಾಗಿಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದು ಫಸ್ಟ್ ಡಾಕ್ಯುಮೆಂಟ್ ಆಯಿತು. ಈಗ ಸೆಕೆಂಡ್ ಡಾಕ್ಯುಮೆಂಟ್ ಏನಂದರೆ, ನೀವು ಈಗ ಅಮೌಂಟನ್ನು ಪೇ ಮಾಡಿರ್ತೀರಲ್ಲ, ಆ ರಿಸಿಪ್ಟು ಏನಿರುತ್ತಲ್ಲ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಇದನ್ನು ಕೂಡ ಜೆರಾಕ್ಸ್ ತೆಗೆದು ಇಟ್ಕೊಳ್ಳಿ. ಇದು ಎರಡೇ ಡಾಕ್ಯುಮೆಂಟ್ ಆಯಿತು. ಇದನ್ನ ಜೆರಾಕ್ಸ್ ತೆಗೆದು ರೆಡಿ ಮಾಡಿ. 2 ಡಾಕ್ಯುಮೆಂಟ್ ಆಯಿತು. ಟೋಟಲಿ 2 ಡಾಕ್ಯುಮೆಂಟ್ 5. ಈಗ ಅದಾದ ನಂತರ ಇಲ್ಲೇನು ಒಂದು ಫಾದರ್ದು ಆಧಾರ್ ಕಾರ್ಡು ಮತ್ತು ಒಂದು ಮೈನರ್ದು ಆಧಾರ್ ಕಾರ್ಡ್, ಎರಡು ಕೂಡ ಒಂದು ಜೆರಾಕ್ಸ್ ತೆಗೆದು ಇಟ್ಕೊಳ್ಳಿ. ಈ ಥರ ಕಾರ್ಡಲ್ಲ, ನಾನು ರಿಪ್ರೆಸೆಂಟೇಷನ್ ಪರ್ಪಸ್ಗಾಗಿ ಮಾತ್ರ ಈ ಥರ ತೋರಿಸ್ತಾ ಇದ್ದೇನೆ. ಒಂದು ಫುಲ್ ಆಧಾರ್ ಕಾರ್ಡ್ ಇರುತ್ತಲ್ವ, ಅಲ್ಲಿ ಆಧಾರ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಕೂಡ ನಿಮಗೆ ಇರಬೇಕು. ಬ್ಯಾಕ್ ಸೈಡ್ ಎರಡು ಕೂಡ ಒಂದೇ ಪೇಜ್ನಲ್ಲಿ ಹೊಡೆದು ಸಪ್ರೇಟಾಗಿ ಫಾದರ್ದೊಂದು ರಿಪ್ರೆಸೆಂಟೇಟಿವ್ ಅಸೆಸಿ ಮತ್ತು ಮೈನರ್ದೊಂದು ರೆಡಿ ಮಾಡಿ ಇಟ್ಕೊಳ್ಳಿ. ಇದು 4 ಡಾಕ್ಯುಮೆಂಟ್ ಆಯಿತು. 5ನೇ ಡಾಕ್ಯುಮೆಂಟ್ ಏನಂದರೆ, ನೀವೊಂದು ಡೇಟ್ ಆಫ್ ಬರ್ತ್ಗೆ ಪ್ರೂಫನ್ನು ಕೊಡಬೇಕಾಗುತ್ತೆ. ಅದು ಏನಂದರೆ, ಒಂದು ಬರ್ತ್ ಸರ್ಟಿಫಿಕೇಟು ಇಲ್ಲಾಂದರೆ 10th ಮಾರ್ಕ್ ಶೀಟು ಯಾವುದಾದ್ರೂ ಒಂದು. ಅವ್ರದ್ದೇನೋ 10th ಮುಗಿಯಲ್ದಿದ್ದರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರುತ್ತೆ, ಅದನ್ನು ಕೊಡಬೇಕು. ಇಲ್ಲಾಂದರೆ 10th ಮಾರ್ಕ್ ಶೀಟ್ ನಡೆಯುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈ ಥರ ಒಂದು ಪ್ಯಾಕೆಟಲ್ಲಿ ನೀವು ಅದನ್ನ ಹಾಕಬೇಕು. ಈ ಪ್ಯಾಕೆಟು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಅಲ್ಲಿ ಫ್ರಾಮನ್ನು ಹಾಕಬೇಕು ಹಿಂದ್ಗಡೆ ಮತ್ತು ಮುಂದೆ 2 ಅನ್ನು ಹಾಕಬೇಕು. ನಿಮಗೆ ಅಡ್ರೆಸ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಅದನ್ನೇ ಹಾಕಿ. ಎಲ್ಲ ಡಾಕ್ಯುಮೆಂಟ್ಸ್ ಆ ಪ್ಯಾಕೆಟ್ನಲ್ಲಿ ಹಾಕಿ ಅಡ್ರೆಸ್ಸನ್ನು ಹಾಕಿ. ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಆಲ್ರೆಡಿ ತೋರಿಸಿದೆ. ಅದಾದ ನಂತರ ನಿಮ್ಮ ನಿಯರೆಸ್ಟ್ ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕಂದ್ರೆ, ಒಂದು ನಾರ್ಮಲ್ ಪೋಸ್ಟನ್ನು ಮಾಡಬಾರ್ದು, ಒಂದು ಸ್ಪೀಡ್ ಪೋಸ್ಟ್ ಅಂತ ಹೇಳಬೇಕು ಅವ್ರಿಗೆ. ಅಲ್ಲಿ ನಿಮಗೆ 55 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ನಿಮಗೆ ಇಲ್ಲಿ ತೋರಿಸ್ತಾನೆ ನಿಮಗೆ ಮುಂದೆ. ಅದಾಗಿ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕು. ಅಂದರೆ ನಿಮಗೆ ಒಂದು 2 to 3 ಡೇಸ್ನಲ್ಲಿ ಅದು ಹೋಗಿ ಡೆಲಿವರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಈಗ ಬುಕ್ಕಿಂಗ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು 55 ರೂಪೀಸ್ ನನಗೆ ಚಾರ್ಜ್ ಆಗಿದೆ. ಇಲ್ಲಿ ಸೆಂಡರ್ ಯಾರು, ರಿಸೀವರ್ ಯಾರು, ಮತ್ತು ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಇದೇ ನಮ್ಮದು ಒಂದು ಟ್ರ್ಯಾಕಿಂಗ್ ID. ಆ ಟ್ರ್ಯಾಕಿಂಗ್ ಐಡಿಯನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದರೆ ನಿಮಗೆ ಕೊಟ್ಟಿರ್ತಾರೆ ಇದರಲ್ಲಿ ಅದನ್ನ ಟ್ರ್ಯಾಕಿಂಗ್ ID ಇರುತ್ತೆ. ಅದನ್ನು ಟ್ರ್ಯಾಕ್ ಮಾಡಿ ನೋಡೋಣ ಯಾವಾಗ ಹೋಯಿತು ಏನಿಲ್ಲ ಅಂತ. ಇದು ಇಂಡಿಯಾ ಪೋಸ್ಟ್ ವೆಬ್ಸೈಟ್. ಇದು ಟ್ರ್ಯಾಕ್ ಮಾಡಲಿಕ್ಕೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮಗೊಂದು ರಿಸಿಪ್ಟ ಕೊಟ್ಟಿರ್ತಾರಲ್ಲ, ಅದರಲ್ಲಿ ನಿಮಗೆ ಟ್ರ್ಯಾಕಿಂಗ್ ID ಇತ್ತು. ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ಟ್ರ್ಯಾಕಿಂಗ್ ಐಡಿಯನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅದು ಯಾವಾಗ ಹೋಯಿತು ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಅದನ್ನ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು 21 ಏಪ್ರಿಲ್ಗೆ ನಾನು ಹಾಕಿದ್ದೇನೆ. ಅಲ್ಲಿ ನೋಡ್ಬೋದು 24ಗೆ ಇದು ಡೆಲಿವರಿ ಆಗಿದೆ. ಕೇವಲ 3 ದಿನಗಳಲ್ಲಿ ಇದು ಅಲ್ಲಿ UTISL ಆಫೀಸ್ಗೆ ಇದು ಡೆಲಿವರಿ ಆಗಿದೆ ಅಂತಲೇ ಹೇಳ್ಬೋದು. ಇದಾದ ನಂತರ ಏನು ಮಾಡಬೇಕಂದ್ರೆ,
ಅದು ಅವರ ಆಫೀಸ್ಗೆ ಡೆಲಿವರ್ ಆದ ನಂತರ 2 ದಿನ ನೀವು ವೇಟ್ ಮಾಡಬೇಕು. 2 ರಿಂದ 3 ದಿನ ವೇಟ್ ಮಾಡಿದ ನಂತರ ನೀವು ಅದನ್ನ ನಿಮ್ಮ ಪ್ಯಾನ್ ಕಾರ್ಡ್ ಸ್ಟೇಟಸನ್ನು ಟ್ರ್ಯಾಕ್ ಮಾಡಿ. ಅಲ್ಲಿ ನಿಮಗೆ ಏನೇನು ಬೇಕು ಮತ್ತು ಇಲ್ಲಿ ಅಪ್ಲಿಕೇಶನ್ ಕೂಪನ್ ನಂಬರು ಎನ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮಲ್ಲಿ ಸಿಗುತ್ತೆ. ಅದಾದ ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ, ಅದಾದ ನಂತರ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಈಗ ನಾನು ಚೆಕ್ ಮಾಡುವಾಗ ಎಷ್ಟು ದಿನಗಳಾಗಿತ್ತು ಅಂದರೆ ಒಂದು 15 ದಿವಸಗಳಾಗಿತ್ತು. 15 ದಿವಸ ಆದ ನಂತರ ಇಲ್ಲಿ ನಮಗೆ ಇದು ಡಾಕ್ಯುಮೆಂಟು ನಮಗೆ ಸಿಕ್ಕಿದೆ. ಒಂದು ಟೋಟಲ್ 10 to 15 ಡೇಸ್ ಆದ ನಂತರ ನೀವು ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಅಲಾಟ್ ಆಗುತ್ತೆ. ಇದು ಕಂಪ್ಲೀಟ್ಲಿ 15 ಡೇಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, 10 to 15 ಡೇಸ್ ಆಗುತ್ತೆ. ನನ್ನ ಕಂಡೀಷನಲ್ಲಿ ಇದು 15 ಡೇಸ್ ಆಗಿದೆ. ಯಾವಾಗ ಅವರಿಗೆ ಡಾಕ್ಯುಮೆಂಟ್ಸ್ ಸಿಗುತ್ತೋ ಆಫೀಸ್ದವ್ರಿಗೆ, UTISLದವ್ರಿಗೆ, ಅದಾದ ನಂತರ ಅವರೆಲ್ಲ ವೆರಿಫಿಕೇಷನ್ ಮಾಡಿ ನಿಮಗೆ ಇದನ್ನ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡೋಕ್ಕೆ ಒಂದು 10 to 15 ಡೇಸ್ ಬೇಕೇ ಬೇಕು ನೀವು ಡಾಕ್ಯುಮೆಂಟ್ಸ್ ಕಳಿಸಿದ ನಂತರ. ಇಲ್ಲಿ ನೋಡ್ಬೋದು, ನಮಗೆ ಈಗ ಪ್ಯಾನ್ ಅಲಾಟ್ ಆಗಿದೆ. ನಾವು ಮುಂದೆ ಏನು ಮಾಡಬೇಕಂತ ನಿಮಗೆ ಹೇಳ್ತೇನೆ. ಇಲ್ಲಿ ನೋಡ್ಬೋದು, ನಾನು ಮತ್ತೆ ಪ್ಯಾನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡಿದೆ. ಯಾವಾಗ ಅಂದರೆ ಪ್ಯಾನ್ ಕಾರ್ಡ್ ಅಲಾಟ್ ಆಗಿ 2 ದಿನಗಳ ನಂತರ. 2 ದಿನಗಳ ನಂತರ ಇಲ್ಲಿ ನೋಡ್ಬೋದು ಏನಂತ ಅಪ್ಲಿಕೇಶನ್ ಸ್ಟೇಟಸ್ ಹೇಳ್ತಾ ಇದೆ. ಈಗ ನಿಮಗೆ ಪ್ಯಾನ್ ಕಾರ್ಡ್ ಡಿಸ್ಪ್ಯಾಚ್ ಮಾಡಿದ್ದಾರೆ. ಆ ಥರ ಒಂದು ಟ್ರ್ಯಾಕಿಂಗ್ ID ಕೂಡ ಮೆನ್ಷನ್ ಇರುತ್ತೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ನಾವು ಇಲ್ಲಿ ಟ್ರ್ಯಾಕ್ ಮಾಡಿ ನೋಡೋಣ. ಮತ್ತು ಏನು ಮಾಡಿದ್ದಾರೆ, ಈ ಪ್ಯಾನ್ ಕಾರ್ಡ್ ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಕೂಡ ನಾವು ಕಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ಪ್ಯಾನ್ ಕಾರ್ಡ್ ಅಲಾಟ್ ಆಗಿ ಒಂದು 2 ಡೇಸ್ ವೇಟ್ ಮಾಡಬೇಕು. ಆವಾಗ ನಿಮಗೆ ಇದು ಇಮೇಲ್ ಐಡಿಗೆ ಬಂದಿರುತ್ತೆ. ನಾನು ಇಮೇಲ್ ಐಡಿನಲ್ಲಿ ಹೋಗಿ ನಿಮಗೆ ಪ್ಯಾನ್ ಕಾರ್ಡ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ನಾನು ರಿಜಿಸ್ಟರ್ಡ್ ಇಮೇಲ್ ಐಡಿಯನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನನಗೆ ಮೇಲ್ ಕೂಡ ರಿಸೀವ್ ಆಗಿದೆ. ಇದಕ್ಕೆ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಓಪನ್ ಮಾಡಬೇಕು. ಇಲ್ಲಿ ಕೆಳಗಡೆ PDF ಫೈಲ್ ಅಂತ ಇದೆಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ. ಪಾಸ್ವರ್ಡ್ ಕೇಳುತ್ತೆ. ನಾನು ಡೈರೆಕ್ಟಾಗಿ ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೇನೆ. ಪಾಸ್ವರ್ಡನ್ನು ಎಂಟರ್ ಮಾಡಿ ನೀವು ಮೈನರಿನ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಆವಾಗ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಥರದ ಡೀಟೇಲ್ಸ್ ಇರುತ್ತೆ. ಇದನ್ನ ಜೆರಾಕ್ಸ್ ತೆಗೆದು ಇಟ್ಕೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಫೋಟೋ ಬರೋದಿಲ್ಲ. ಯಾಕೆಂದರೆ ಅಂಡರ್ ಏಜ್ ಮೈನರ್ ಇರ್ತಾರಲ್ಲ, ಅದಕ್ಕಾಗಿ ಯಾವುದೇ ರೀತಿಯಾದ ಫೋಟೋ ಬರೋದಿಲ್ಲ. ಇಲ್ಲಿ ಅವರ ನೇಮು ಎಲ್ಲ ಇರುತ್ತೆ ಮತ್ತು ಇಲ್ಲಿ ಸಿಗ್ನೇಚರ್ ಕೂಡ ಇರುತ್ತೆ. ನಾನು ಹೈಡ್ ಮಾಡಿದ್ದೇನೆ. ಸಿಗ್ನೇಚರು ಇದು ಅವ್ರ ಫಾದರ್ ಅಥವಾ ಮದರ್ದಿರುತ್ತೆ ಅಥವಾ ಗಾರ್ಡಿಯನ್ದಿರುತ್ತೆ. ನೀವು ಯಾರನ್ನ ನೀವು ರಿಪ್ರೆಸೆಂಟೇಟಿವ್ SSCಯನ್ನು ಕೊಟ್ಟಿರ್ತಾರೋ ಅವರು ಸಿಗ್ನೇಚರ್ ಇಲ್ಲಿ ನೀವು ಅಪ್ಲಿಕೇಶನಲ್ಲಿ ಯಾವ್ದು ಮಾಡಿರ್ತಾರೋ ಅದೇ ಅಪ್ಲಿಕೇಶನ್ನಲ್ಲಿ ಇದು ನಿಮಗೆ ಸಿಗ್ನೇಚರ್ ನಿಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಈಗ ಫಿಸಿಕಲ್ ಕಾರ್ಡ್ ಯಾವಾಗ ಬರುತ್ತೆ ನೋಡೋಣ. ನಾನು ಪ್ಯಾನ್ ಕಾರ್ಡ್ ಅಲಾಟ್ ಆದಮೇಲೆ ಇನ್ನೊಮ್ಮೆ ನಾನು ಸ್ಟೇಟಸನ್ನು ಚೆಕ್ ಮಾಡುವಾಗ ಅಲ್ಲಿ ಇನ್ನೊಂದು ಟ್ರ್ಯಾಕಿಂಗ್ ಐಡಿಯನ್ನು ಕೊಟ್ಟಿದ್ದರು. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಅದೇ ಟ್ರ್ಯಾಕಿಂಗ್ ಐಡಿಯನ್ನು ಇಲ್ಲಿ ನಾವು ಹಾಕಬೇಕು. ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರ್ತವೆ. ಅಲ್ಲಿಂದ ನಿಮಗೆ ಇದು ಆರ್ಟಿಕಲ್ ನಂಬರ್ ಅಂದರೆ ಟ್ರ್ಯಾಕಿಂಗ್ ID ಸಿಗುತ್ತೆ. ಇಲ್ಲಿ ನೋಡೋದು ಅದು 9ನೇ ತಾರೀಕು ಮೇ ಅದು ಡಿಸ್ಪ್ಯಾಚ್ ಆಗಿದೆ. ನಮಗೆ ಇದು ಐಟಮ್ ಡೆಲಿವರ್ ಆಗಿರೋದು 11 ಅಂದರೆ 11ನೇ ತಾರೀಕು ಮೇಗೆ ಇದು ನಮಗೆ ಡೆಲಿವರ್ ಆಗಿದೆ. ಎಷ್ಟು ದಿನ ತೊಗೊತಂದರೆ ಒಂದು 5 ದಿನಗಳಲ್ಲಿ ನಮಗೆ ಇದು ಡೆಲಿವರ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 7ನೇ ತಾರೀಕು ಅವರು ಡಿಸ್ಪ್ಯಾಚ್ ಅಂತ ಹೇಳಿದರು, ಆದರೆ ಅದು ಪ್ರೊಸೆಸ್ ಆಗಲಿಕ್ಕೆ 9ನೇ ತಾರೀಕು ಆಯಿತು. ಟೋಟಲಿ ನಿಮಗೆ 1 ವಾರ ಬೇಕೇ ಬೇಕು ನಿಮಗೆ ಅದು ಮನೆಗೆ ಬರಬೇಕಂತ ಅಂದ್ಕೊಂಡ್ರೆ. ಈಗ ಟೋಟಲ್ ಡೇಸ್ ಎಷ್ಟಾಯಿತು ಏನೇನು ಅಂತ ನಿಮಗೆ ಕಂಪ್ಲೀಟ್ ನಿಮಗೆ ಒಂದು ಚಾರ್ಟ್ನಲ್ಲಿ ನಿಮಗೆ ಪ್ರಿಪೇರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಈಗ ಟೋಟಲ್ ಡೇಸ್ ಎಷ್ಟು ತೊಗೊಂತು ಏನೇನು ಅಂತ ನಿಮಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾನು ಅಪ್ಲಿಕೇಶನ್ ಹಾಕಿದ್ದು 10ನೇ ತಾರೀಕು ಏಪ್ರಿಲ್. ಆವಾಗ ಏನಾಯಿತು ಅಂದರೆ ನಾನು ಒಂದು ಬ್ಯುಸಿ ಇದ್ದೆ, ಅದಕ್ಕಾಗಿ ನಾನು ಅದನ್ನ ಸ್ಪೀಡ್ ಪೋಸ್ಟ್ ಮಾಡೋದು ಲೇಟ್ ಆಯಿತು. ಅದು 21ನೇ ತಾರೀಕನ್ನು ನಾನು ಅದೇ ತಿಂಗಳು ಮಾಡಿದ್ದೆ. ಅದಾದ ನಂತರ ಅದೇ ಡಾಕ್ಯುಮೆಂಟ್ಸು UTISL ಆಫೀಸ್ಗೆ ಹೋಗಲಿಕ್ಕೆ 3 ದಿನಗಳು ತಗೋತು. ಅದು 24ಗೆ ಹೋಯಿತು. ಅದಾದ ನಮಗೆ 10 ಡೇಸ್ಗೆ ಪ್ಯಾನ್ ಕಾರ್ಡ್ ಅಲಾಟ್ ಆಯಿತು. ಅದು ಇಮೇಲ್ ಐಡಿಗೆ ಬಂದಿತ್ತು. ಯಾವಾಗ ಮೇ 4ನೇ ತಾರೀಕು ಬಂದಿತ್ತು. ಅದಾದ ನಂತರ ನಮಗೆ ಫಿಸಿಕಲ್ ಕಾರ್ಡ್ ಅದು ಡಿಸ್ಪ್ಯಾಚ್ ಆಗಿದ್ದು 7ನೇ ತಾರೀಕು. ಅದು ನಮಗೆ ಫಿಸಿಕಲ್ ಕಾರ್ಡು ನಮ್ಮ ಅಡ್ರೆಸ್ಗೆ ರೀಚ್ ಆಗೋಕ್ಕೆ 11ನೇ ತಾರೀಕು ಆಯಿತು. ಇಲ್ಲಿ ನಮಗೆ 1 ವಾರ ಟೈಮ್ ತೊಗೋಬೇಕು. ಅದಾದ ನಂತರ ಇಲ್ಲಿ ಇನ್ನೊಮ್ಮೆ ನಿಮಗೆ ಕಂಪ್ಲೀಟ್ ಏನೇನು ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ನಾನು ಅವ್ರಿಗೆ ಡಾಕ್ಯುಮೆಂಟ್ಸ್ ಯಾವಾಗ ಸೆಂಡ್ ಮಾಡಿದೆ 21ನೇ ತಾರೀಕು. ಅದಾದ 14 ದಿನಗಳ ನಂತರ ನಮಗೆ ಏನಾಗಿತ್ತು ಪ್ಯಾನ್ ಕಾರ್ಡ್ ಜನ್ರೇಟ್ ಆಯಿತು. ಅದು ಇಮೇಲ್ ಐಡಿಗೆ ಬಂತು. ಅಲ್ಲಿ ಟೋಟಲ್ 14 ದಿನಗಳಾಗಬೇಕಾಯಿತು. ಅದಾದ ನಂತರ ನಮಗೆ ಪ್ಯಾನ್ ಕಾರ್ಡ್ ಫಿಸಿಕಲ್ ಆಗಿ ಬರಲಿಕ್ಕೆ ಅದು 11ನೇ ತಾರೀಕು ಬಂತು ಮೇಗೆ, ಅಂದರೆ ನೆಕ್ಸ್ಟ್ ತಿಂಗಳು. ಅಲ್ಲಿ ನಮಗೆ ಟೋಟಲ್ 7 ದಿನಗಳು. ಅದನ್ನು ಪ್ಯಾನ್ ಕಾರ್ಡ್ ಅಲಾಟ್ ಆಗಲಿಕ್ಕೆ 14 ದಿನ ಮತ್ತು ಅದು ನಮಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ನಮಗೆ ಡೆಲಿವರ್ ಆಗಲಿಕ್ಕೆ 7 ದಿನ. ಟೋಟಲ್ ಇಲ್ಲಿ 21 ಡೇಸ್ ತೊಗೊಳ್ತು. ನನ್ನ ಕೇಸ್ನಲ್ಲಿ ಇದು ತುಂಬಾ ಲೇಟ್ ಆಗಿದೆ. ಕೆಲವೊಂದಿಷ್ಟು ಟೈಮ್ ನೀವು ಅಪ್ಲೈ ಮಾಡುವಾಗ ಇದು ಒಂದು 20 to 25 ಡೇಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಲಿಮಿಟನ್ನು ಹೇಳೋಕ್ಕಾಗಲ್ಲ, ಇಷ್ಟೇ ದಿನಗಳ ಒಳಗಾಗಿ ಆಗುತ್ತೆ. ಆದರೆ ಅಪ್ರಾಕ್ಸ್ ಆಗಿ ಒಂದು 18 to 25 ಡೇಸ್ ಇಲ್ಲ 20 to 25 ಡೇಸ್ನಲ್ಲಿ ಇದು ಹಾಗೆ ಆಗುತ್ತೆ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಮತ್ತು ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿ, ಇಲ್ಲಾಂದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ.
ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.